ನಮಸ್ಕಾರ ಫ್ರೆಂಡ್ಸ್, ಆರ್ ಕ್ರಿಯೇಷನ್ಸ್ ನೋಡ್ಪ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಿರೋ ಅಡುಗೆ jeegujje ಅಥವಾ ದಿವೆ ಹಲಸಿನ ಪಲ್ಯ. ಇದೊಂದು ಉಡುಪಿ ಶೈಲಿ ಅಡುಗೆ ಆಗಿದ್ದು ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲು ಇದಕ್ಕೆ ಸಾಸಿವೆ ಅಂತ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: 1/4 ಕಪ್ನಷ್ಟು ತುರಿದ ಹಸಿ ತೆಂಗಿನಕಾಯಿ, 1/4 ಚಮಚದಷ್ಟು ಸಾಸಿವೆ ಪುಡಿ ಮತ್ತು ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ ಪುಡಿ. ಇದನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ದೆ ಹಾಗೆ ಪುಡಿ ಮಾಡ್ಕೊಳ್ಳಿ. ಕೊಂಡಿದ್ದಾಗಿದೆ ನೋಡಿ, ಈ ಹದದಲ್ಲಿರಬೇಕು ಪುಡಿ ಅಥವಾ ಸಾಸಿವೆ ಮಸಾಲೆ. ನಂತರ ಒಂದು ಬಾಣಲಿಗೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಅಥವಾ ಮಾಮೂಲಿ ರಿಫೈನ್ಡ್ ಆಯಿಲ್ನು ಯೂಸ್ ಮಾಡ್ಬೋದು. ಉಡುಪಿ ಕಡೆಯಲ್ಲಿ ಕೊಬ್ಬರಿ ಎಣ್ಣೆನೇ ಹೆಚ್ಚಾಗಿ ಉಪಯೋಗಿಸ್ತಾರೆ. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಉದ್ದಿನ ಬೇಳೆ, 1 ರಿಂದ 2 ಒಣಮೆಣಸಿನ್ಕಾಯಿ ಹಾಕಿ, ನಂತರ ಅದಕ್ಕೆ ಸಣ್ಣದಾಗಿ ಹಚ್ಚಿರ್ತಕ್ಕಂಥ jeegujje ಅಥವಾ ದಿವೆ ಹಲಸಿನ ಹೋಳುಗಳನ್ನು ಹಾಕಿ 1 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದು ಬೇಯೋದಕ್ಕೆ ಬೇಕಾಗಿರ್ತಕ್ಕಂಥ ಅಳತೆ ನೀರನ್ನು ಹಾಕ್ಕೊಂಡು ಮುಚ್ಚಿ ಬೇಯೋದಕ್ಕೆ ಬಿಡಿ. ಅರ್ಧ ಬೆಂದ ನಂತರ ಇದಕ್ಕೆ 1 ಸ್ಪೂನಷ್ಟು ಹುಣಸೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಪೀಸ್ ಅಥವಾ 1 ಹೋಳು ಬೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ಬೇಯೋದಕ್ಕೆ ಬಿಡಿ. ಈಗ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 5 ರಿಂದ 10 ನಿಮಿಷ ಬೇಗ ಬೆಂದುಬಿಡುತ್ತೆ. ಇದು ಬೆಂದ ನಂತರ ಇದಕ್ಕೆ ರುಬ್ಬಿರೋಂಥ ಸಾಸಿವೆ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ಸಂಪೂರ್ಣವಾಗಿ ನೀರಿನ ಅಂಶ ಆರೋದ ತನಕ ಒಲೆ ಮೇಲೆ ಇಟ್ಟರೆ ಸಾಕು, ಸಣ್ಣ ಉರಿಯಲ್ಲಿ. ಇದನ್ನು ಅನ್ನದ ಜೊತೆ ಅಥವಾ ಚಪಾತಿ ಜೊತೆಗೆ ಸೇವಿಸ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.